ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ಕು ಕಾಮನ್ ಆಗಿ ಮೊಣಕೈಯಿಂದ ಹೊರಭಾಗದ ನೋವು, ಟೆನ್ನಿಸ್ ಎಲ್ಬೋ. ಕಾಮನ್ ಆಗಿ ನಮ್ಮ ಮೆಡಿಕಲ್ ಟರ್ಮಿನಾಲಜಿ ಕರೆಯೋದು ಲ್ಯಾಟರಲ್ ಎಪಿಕಾಂಡೈಟಿಸ್. ಸೊ ತೋಳಿನಿಂದ ಮೊಣಕೈವರೆಗೂ ಬರೋಂಥ ಮೂಳೆಯದು ಹೊರಭಾಗದಲ್ಲಿ ಅಟ್ಯಾಚ್ಮೆಂಟ್ ಬರುತ್ತೆ ಮಾಂಸಖಂಡಗಳದ್ದು. ಆ ನೋವು ಬರೋದು ಹೊರಭಾಗದಲ್ಲಿ, ಮೊಣಕೈನ ಹೊರಭಾಗದಲ್ಲಿ ನೋವು ಬರೋಕ್ಕೆ ಶುರುವಾಗುತ್ತೆ. ನಿಮ್ಮ ಕೆಲಸಗಳಾದ ಅಡುಗೆ ಮಾಡೋಂಥದ್ದು, ಬಟ್ಟೆ ಹಿಂಡಂಥ ಕೆಲಸ, ಜಗ್ ಎತ್ಕೊಳ್ಳೋದು ಅಥವಾ ಪಾತ್ರೆ ತೊಳೆಯುವಾಗ ನೋವು ತುಂಬ ಬರುತ್ತೆ. ಅದ್ರ ಜೊತೆಗೆ ಹೆವಿ ವರ್ಕ್ ಮಾಡೋಂಥ ಕೆಲಸಗಳು, ಭಾರ ಎತ್ತಂಥ ಕೆಲಸಗಳಲ್ಲಿ ಇದು ಕಾಣಿಸ್ಬೋದು ಸಹಜ. ಆ ಹೊರಭಾಗದಲ್ಲಿ ನೋವು ಬರೋದಾಗ ಮೂಮೆಂಟ್ಸ್ ಕಷ್ಟಗಳಾಗುತ್ತೆ. ಯಾಕೆಂತಂದರೆ ಆ ಜಾಗದಲ್ಲಿ ರಕ್ತ ಚಲನೆ ಕಮ್ಮಿ. ಸೊ ವಾಸಿಯಾಗೋ ಟೈಮು ಭಾಳ ದಿವಸ ಮುಂದುವರಿಯೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಟ್ರೀಟ್ಮೆಂಟು ನಾವು ಶುರು ಮಾಡೋದು ರೆಗ್ಯುಲರಾಗಿ ಒಂದು ಪೇನ್ ಕಿಲ್ಲರ್ಸ್ ಕೊಡ್ತೀವಿ, ಒಂದು 3 to 5 days. ಜಾಸ್ತಿ ದಿವಸ ಕೊಡೋದು ಅದಕ್ಕೆ ಸೂಕ್ತ ಅಲ್ಲ. ಅದ್ರ ಜೊತೆಗೆ ಶಕ್ತಿ ಮಾತ್ರೆಗಳ ಜೊತೆಗೆ ಬೆಲ್ಟ್ ಸಪೋರ್ಟ್ ಕೊಡ್ತೀವಿ. ನೋವು ಕಮ್ಮಿ ಆದಾಗ ನಾವು ಆದಷ್ಟು ಸ್ಟ್ರೆಂತ್ನಿಂಗ್ ಎಕ್ಸಸೈಸಸ್ಸು, ಆ ಕೆಲಸಗಳು ಮಾಡಿದಾಗ ಈಸಿ ಆಗೋಂಥ ಸ್ಟ್ರೆಂತ್ನಿಂಗ್ ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ಇದಕ್ಕೆ ಒಂದು ಹೊಸದಾಗಿ ಬಂದಿರೋಂಥ ಟ್ರೀಟ್ಮೆಂಟ್ ಆಪ್ಷನ್ ಬಂದಿರೋಂಥದ್ದು PRP ಅನ್ನೋದು. ಅದು ನಿಮಗೆ ಹೇಗೆ ಮೊಣಕಾಲು, ಹಿಂಡಿ ನೋವು ಹೆಲ್ಪ್ ಆದಂಗೆ ಇದಕ್ಕೂ ಹೆಲ್ಪ್ ಆಗುತ್ತದು. ಕೂದಲು ಬೀಳೋಂಥದ್ದು ಅದಕ್ಕೆಲ್ಲ ಕೊಟ್ಟಂಗೆ ಇದಕ್ಕೂ PRP ಇಂಜೆಕ್ಷನ್ನು ತುಂಬ ಹೆಲ್ಪ್ ಆಗಿ ಲಾಂಗ್ ಟರ್ಮ್ ತುಂಬ ದಿವಸ ಪೇಯ್ನ್ ಕಾಣಿಸ್ಕೊಳ್ದಿರೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮ ಆ್ಯಕ್ಟಿವಿಟೀಸು, ನಿಮ್ಮ ಕೆಲಸಗಳಿಗೆ ವಾಪಸ್ ಹೋಗೋಕ್ಕೆ ಈಸಿ ಆಗುತ್ತೆ. ಸೊ ಇದು ನಮಗೆ ಟೆನ್ನಿಸ್ ಎಲ್ಬೋದ ಟ್ರೀಟ್ಮೆಂಟ್ ಆಪ್ಷನ್ಸ್. ಧನ್ಯವಾದ.